ಹರಿ ಓಂ. ನನ್ನ ಹೆಸರು ಜಿಷ್ಣು. ನಾನು ಇಂದು ಬಲಿಚಕ್ರವರ್ತಿಯ ಕಥೆಯನ್ನು ಹೇಳುತ್ತಿದ್ದೇನೆ. ಪ್ರಹ್ಲಾದನ ಮೊಮ್ಮಗ ರಾಕ್ಷಸ ರಾಜ ಬಲಿಚಕ್ರವರ್ತಿ ವಿಷ್ಣು ಭಕ್ತನಾಗಿದ್ದ. ಬಲಿಚಕ್ರವರ್ತಿ ಹತ್ತಿರ ಸಕಲ ಸಂಪತ್ತು, ಐಶ್ವರ್ಯ, ಶಕ್ತಿ, ಸಾಮರ್ಥ್ಯ ಬೇಕಾದಷ್ಟಿತ್ತು. ಪ್ರಜೆಗಳು ಅತ್ಯಂತ ಸುಖ ಸಂತೋಷದಿಂದ ಇದ್ದರು. ಇಷ್ಟೆಲ್ಲ ಇದ್ದಾಗ ರಾಕ್ಷಸ ಕೂಡ ಚಕ್ರವರ್ತಿಗೆ ಏನೂ ಕೆಲಸವಿರಲಿಲ್ಲ. ಎಲ್ಲ ಲೋಕವನ್ನು ತಾನೇ ಆಳಬೇಕು ಎಂದು ನಿರ್ಧರಿಸಿ ದೇವೇಂದ್ರನನ್ನು ಗೆಲ್ಲಬೇಕು ಎಂದು ಸಂಕಲ್ಪ ಮಾಡಿದ. ಎಲ್ಲ ಋಷಿಮುನಿಗಳು ಹೇಳಿದರೂ ಕೇಳಿಲ್ಲ. ಸಂಪತ್ತು, ಶಕ್ತಿ, ದುರಾಸೆ ಮತ್ತು ವಿಷ್ಣು ಭಕ್ತಿ ಇವುಗಳಿಂದ ಬಂದ ಅಹಂಕಾರದಿಂದ ತುಂಬಿದ್ದ. ಎಲ್ಲ ದೇವೇಂದ್ರ ಕೆಲಸ ನಾನು ಮಾಡುತ್ತೇನೆ ಎಂದು ಹೊರಟ. ಆಗ ಮಹಾವಿಷ್ಣು ಈ ಸಮಸ್ಯೆಯನ್ನು ಸರಿಪಡಿಸುವುದಕ್ಕಾಗಿ ಬಲಿಯನ್ನು ನಿಗ್ರಹಿಸುವ ಸಂಕಲ್ಪ ಮಾಡಿದ. ಆಗ ಬಲಿಚಕ್ರವರ್ತಿಯು ಅಶ್ವಮೇಧ ಯಾಗ ಮಾಡಲು ಪ್ರಾರಂಭಿಸಿದ. ಆಗ ಮಹಾವಿಷ್ಣು ಕಶ್ಯಪ ಮತ್ತು ಅದಿತಿಯ ಮಗನಾಗಿ ಜನಿಸಿದ. ಅವನೇ ವಾಮನ. ಮಹಾವಿಷ್ಣು ಚಿಕ್ಕ ವಾಮನ ಮೂರ್ತಿಯಾಗಿ ಅಶ್ವಮೇಧ ಯಾಗ ಮಾಡುವ ಸ್ಥಳಕ್ಕೆ ಬಂದ. ಆಗ ಅವರು ಯೋಚಿಸುತ್ತಾನೆ, ಯಜ್ಞ ನಡೆಯುವ ಸಂದರ್ಭದಲ್ಲಿ ಬ್ರಾಹ್ಮಣ ಹೊತ್ತು ಬಂದರೆ ದಾನ ತನ್ಮಗನಿಂದ ಸತ್ಕರಿಸಬೇಕು ಎಂದು ನಿರ್ಧರಿಸಿ ಬಾಲಕನ ಹತ್ತಿರ ನಿನಗೇನು ಬೇಕು ಎಂದು ಕೇಳಿದ. ಧನ ಕನಕಗಳು, ವಜ್ರ ವೈಡೂರ್ಯ, ಅಶ್ವ ಸಂಪತ್ತು, ಗೋ ಸಂಪತ್ತು ಅಥವಾ ಭೂಮಿ ಯಾವುದು ಬೇಕು ಎಂದು ಕೇಳಿದ. ಬಲಿಯ ಈ ಮಾತಲ್ಲೂ ಶ್ರೀಮಂತಿಗೆ ಮನವಿತ್ತು. ಅದನ್ನು ತಿಳಿದ ಬ್ರಾಹ್ಮಣ ಬಾಲಕ, ನನಗೆ 3 ಪಾಡೆ ದೊಷ್ಟು ಕೊಡು, ನನಗೆ ಮತ್ತೇನು ಬೇಡ ಎಂದು ಹೇಳಿದ. ಆಗ ಬಲಿಯು, ಇಷ್ಟೇನಾ, ಮತ್ತೇನಾದರೂ ಬೇಕಾಲ ಕೇಳು ಎಂದು ಹೇಳಿದ. ಆಗ ವಾಮನನು, ರಾಜ, ನನಗೆ ಮತ್ತೇನು ಬೇಡ, ನಿನಗೆ ಸಾಧ್ಯವಾದರೆ ನನಗೆ 3 ಪಾಡೆ ದೊಷ್ಟು ಕೊಡು, ನನಗೆ ಮತ್ತೇನು ಬೇಡ ಎಂದು ಬೇಡಿದ. ಸರಿ ಕೊಡುತ್ತೇನೆ, 3 ಜಾಗವನ್ನು ಕೊಡುತ್ತೇನೆ ಎಂದು ಒಪ್ಪಿಕೊಂಡ. ದಾನವಾಗಿ ಕೊಡುತ್ತೇನೆ ಎಂದು ಕಮಂಡಲ ನೀರು ಬಿಡಲು ಪ್ರಾರಂಭಿಸಿದ. ಈ ದಾನ ಕೊಡದಲ್ಲಿ ಏನೋ ವಿಷ್ಣುವಿನ ಮಾಯದೆ ಎಂದು ತಿಳಿದು ಶುಕ್ರಾಚಾರ್ಯರು ಕಮಂಡಲ ನೆಲಕ್ಕೆ ಈ ಸೂಕ್ಷ್ಮ ದೇಹಧಾರಿಯಾಗಿ ಸೇರಿಕೊಂಡರು. ಆಗ ಧಾರಿಯಾದರು ಕಮಂಡಲ ನೀರು ಹೊರಗೆ ಬರುತ್ತಾ ಇರಲಿಲ್ಲ. ಆಗ ವಾಮನನು ಕಮಂಡಲ ನಲಿಕೆಯಲ್ಲಿ ಏನೋ ಕಸ ಸಿಕ್ಕಿದೆ ಎಂದು ತಿಳಿದುಕೊಂಡು ಒಂದು ದರ್ಬೆ ಕಡ್ಡಿಯನ್ನು ಎತ್ತುಕೊಂಡು ಕಮಂಡಲ ನಲಿಕೆಯಲ್ಲಿ ಹಾಕಿದ. ಆ ದರ್ಬೆ ಕಡ್ಡಿ ಶುಕ್ರಾಚಾರ್ಯರು ಒಂದು ಕಣ್ಣಿಗೆ ಹೋಗಿ ಚುಚ್ಚಿತು. ಶುಕ್ರಾಚಾರ್ಯರು ಒಂದು ಕಣ್ಣನ್ನು ಕಳೆದುಕೊಂಡರು. ಅವತ್ತಿನಿಂದ ಒಕ್ಕನ್ನೇ ಶುಕ್ರಾಚಾರ್ಯ ಆದರು. ಇಂದು ಬಲಿಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಿದರು. ಬಲಿಯ ವಿಧಿಯನ್ನು ಬದಲಿಸಲು ಶುಕ್ರಾಚಾರ್ಯ ಹತ್ತಿರ ಸಾಧ್ಯವಾಗಿಲ್ಲ. ದಾನ ಪಡೆದ ಮೇಲೆ ದೊಡ್ಡದಾಗಿ ಬೆಳೆದ ವಾಮನ ಮೂರ್ತಿಯ ಒಂದು ಪಾದ ಬಲಿಚಕ್ರವರ್ತಿಯ ಇಡೀ ಸಾಮ್ರಾಜ್ಯವನ್ನು ಆವರಿಸಿಕೊಳ್ಳುತ್ತದೆ. 2ನೇ ಪಾದ ಎಲ್ಲಿರಲಿ ಕೇಳಿದಾಗ ವಾಮನ ಬಲಿಚಕ್ರವರ್ತಿಯು ಆಕಾಶವನ್ನು ತೋರಿಸುತ್ತಾನೆ. ಸರಿ ಎಂದು 3ನೇ ಪಾದ ಎಲ್ಲಿರಲಿ ಕೇಳಿದಾಗ ವಾಮನ ಆ ವಾಮನ ಮೂರ್ತಿಯನ್ನು ಯಾರು ಎಂದು ಬಲಿಚಕ್ರವರ್ತಿ ಅರ್ಥವಾಗುತ್ತದೆ. ಸಾಕ್ಷಾತ್ ಮಹಾವಿಷ್ಣು ನನ್ನ ಮುಂದೆ ನಿಂತಿದ್ದಾನೆ. ಅವನಿಗೆ 3ನೇ ಪಾದ ಇದನ್ನು ಜಾಗ ಬೇಕು, ಬೇರೆ ಜಾಗವನ್ನು ಯಾಕೆ ತೋರಿಸಲಿ, ಈ ಭಕ್ತನ ತಲೆ ಮೇಲೆ ಇದಲಿ ಎಂದು ತಿಳಿದು ತನ್ನ ತಲೆಯನ್ನು ಅವನಿಗೆ ತೋರಿಸುತ್ತಾನೆ. ಈ ಭಕ್ತನ ತಲೆಯ ಮೇಲೆ ಪರಮಾತ್ಮನ ಪಾದ ಇರೋಕ್ಕಿಂತ ಹೆಚ್ಚಿನ ಪುಣ್ಯ ಮತ್ತೇನಿದೆ ಎಂದು ತಿಳಿದು ತನ್ನ ತಲೆಯ ಮೇಲೆ ಪಾದವನ್ನು ಪ್ರಾರ್ಥಿಸುತ್ತಾನೆ. ವಿಷ್ಣುವಿನ ಅವತಾರಿಯಾದ ವಾಮನ ಮೂರ್ತಿಯು ತನ್ನ ಪಾದವನ್ನು ಬಲಿಚಕ್ರವರ್ತಿಯ ತಲೆಯ ಮೇಲೆ ಇಟ್ಟು ಪಾತಾಳಕ್ಕೆ ತೊಳೆದು ಬಿಟ್ಟ ಎಂದು ವಿಷ್ಣು ಪುರಾಣದಲ್ಲಿ ಬರುತ್ತದೆ. ಆಗ ಮಹಾವಿಷ್ಣು ಬಲಿಚಕ್ರವರ್ತಿಗೆ 2 ವರವನ್ನು ಕೊಡುತ್ತಾನೆ. 1ನೇ ವರ, ವರ್ಷಕ್ಕೊಮ್ಮೆ ಭೂಲೋಕಕ್ಕೆ ಬಂದು ಜನಗಳ ಯೋಗಕ್ಷೇಮ ನೋಡುವುದು, ಅದೇ ಬಲಿಪಾಡ್ಯ ಅಥವಾ ಕಾರ್ತಿಕ ಪಾಡ್ಯ. 2ನೇ ವರ, ಬಲಿಚಕ್ರವರ್ತಿಯು ಪಾತಾಳದಲ್ಲಿ ತ್ರಿವಿಕ್ರಮ ರೂಪದಲ್ಲಿ ಕರುಣಿಸುವುದು. ಅದಕ್ಕಾಗಿ ಜನಪದ ಆಚರಣೆಯಲ್ಲಿ ಬಲಿಪಾಡ್ಯದ ದಿನ ಜನರು ಮನೆಯಲ್ಲಿ ಬಲವೇನನ್ನು ಪೂಜಿಸಿ ಸದಗಳ ಸಂಭ್ರಮದಿಂದ ಹೊಸ ಬೆಳೆತನಗಳನ್ನು ಮನೆಗೆ ತಂದು ಪೂಜಿಸುವುದು. ಆ ಪರಮಾತ್ಮ ಮಹಾವಿಷ್ಣು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಓಂ ಶಾಂತಿ ಶಾಂತಿ ಶಾಂತಿ. ಧನ್ಯವಾದಗಳು.